ರೈತರುಗಳು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋನ ಶೇರ್ ಮಾಡ್ಲೇಬೇಕು. ಲಕ್ಷಾಂತರ ರೂಪಾಯಿ ಕೊಟ್ಟು ನೀವು ಜಮೀನು ಮತ್ತು ಬೆಳೆ ಬೆಳೆದಿರ್ತೀರಾ, ಈ ತರ ಫೆನ್ಸಿಂಗ್ ವರ್ಕ್ ಮಾಡಿಸ್ಕೊಳ್ಳಿ. 10 ಜನ ಸೆಕ್ಯೂರಿಟಿಗೆ ಸಮಾಸಾರ ಇದು. ನಮ್ಮ ಹತ್ರ ಫೆನ್ಸಿಂಗ್ ವರ್ಕ್ ಮಾಡಿಸಿದ್ರೆ 10 ವರ್ಷ ಫ್ರೀ ಸರ್ವಿಸ್ ಇರುತ್ತೆ. ಒಂದು ಫೋನ್ ಮಾಡಿದ್ರೆ ವಿತಿನ್ 3 days ಅಲ್ಲಿ ನಾನು ಕೆಲಸ ಮಾಡ್ಕೊಡ್ತೀನಿ ಸರ್. ಕೆಲಸಗಾರ ಅವ್ರ ತಾತನ ಕಾಲದಿಂದ ಕೆಲಸ ಮಾಡ್ಕೊ ಬಂದಿರೋರು ತುಂಬಾ ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ಕೊಡ್ತಾರೆ ಸರ್. ಮತ್ತೆ ದ್ರಾಕ್ಷಿ ಬೆಳೆಗೆ ಬೇಕು ಅಂತಂದ್ರು ಪೋಲ್ಗಳನ್ನ ಹಾಕೊಡ್ತೀನಿ. 8 feet ಹಾಕ್ಸ್ತೀನಿ. ರೋಡ್ ಇಂದ 8 ಇದ್ರೆ 7 feet ಸಾಕು. ಕೆಲಸ ಕಂಪ್ಲೀಟ್ ಆಗೋವರೆಗೂ ನಾವು ಬೇರೆ ಕಡೆ ಹೋಗಲ್ಲ. ಈ ಕಡೆ ಮೈಸೂರು ಡಿಸ್ಟಿಕ್, ಹಾಸನ್ ಡಿಸ್ಟಿಕ್, ಈ ಕಡೆ ತುಂಬಾ ಕಡೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೀನಿ ಸರ್. ನಿಮ್ಮ ಬೆಳೆಗೆ ರಕ್ಷಣೆ ಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಮಸ್ಕಾರ ಮಸಾಲಾ ಚಾಯ್ ಮೀಡಿಯಾ ವೀಕ್ಷಕರಿಗೆ, ನನ್ನ ಹೆಸರು ಆಕಾಶ್ ಅಂತ ಹೇಳಿ, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನವನು ನಾನು ಸರ್. ಈ ವಿಡಿಯೋದಲ್ಲಿ ನಾವು ತುಂಬಾ ಉಪಯುಕ್ತವಾದ ಫೆನ್ಸಿಂಗ್ ವರ್ಕ್ ಬಗ್ಗೆ ಮಾಹಿತಿ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಸರ್. ಇದು ನನ್ನ ತಾತನ ಕಾಲದಿಂದ ನಡ್ಕೊ ಬರ್ತಾ ಇದೆ. ನನ್ನ ತಾತ ಆದ್ಮೇಲೆ ನಮ್ಮ ತಂದೆ ಮಾಡಿದ್ರು, ನಮ್ಮ ತಂದೆಯಿಂದ ನಾನ್ ಮಾಡ್ತಾ ಇದ್ದೀನಿ ಸರ್. ನಾನ್ ಸ್ಟಾರ್ಟ್ ಮಾಡಿ ಆಗ್ಲೇ 7 ರಿಂದ 8 ವರ್ಷ ಆಯ್ತು ಸರ್. ನನ್ನ ಹತ್ರ 60 ರಿಂದ 65 ಜನ ಕೆಲಸಗಾರ ಇದ್ದಾರೆ. ಏನಕ್ಕೆ ಮಾಡಿಸ್ಬೇಕು ಅಂತಂದ್ರೆ ನೋಡಿ ಸರ್, ಆ ಕಡೆ ಅವರು ಬೋರ್ ಹಾಕ್ಸಿದ್ದಾರೆ. ಅಲ್ಲಿ ಇವಾಗ ಸ್ಟಾರ್ಟರ್ ಬರುತ್ತೆ, ಅವ್ರಿಗೆ ಬೋರ್ಗೆ ಸ್ಟಾರ್ಟರ್ ಬರುತ್ತೆ. ಆ ಬೋರ್ ಸ್ಟಾರ್ಟರ್ ಕಳ್ತನ ಆಗ್ಬಾರ್ದು, ಮಿಷಿನರಿಗಳು ಕಳ್ತನ ಆಗ್ಬಾರ್ದು, ಬೆಳೆ ಕಳ್ತನ ಆಗ್ಬಾರ್ದು, ಬೇರೆ ಜಮೀನವರು ಒತ್ತರಿಸಬಾರ್ದು ಅನ್ನೋಕ್ಕೋಸ್ಕರ ನೀವು ಈ ಫೆನ್ಸಿಂಗ್ ವರ್ಕ್ ನ ಮಾಡಿಸ್ಬೇಕಾಗುತ್ತೆ. ಫೋನ್ ಮಾಡಿ ವಿತಿನ್ 1 day 2 days ಟೈಮ್ ತಗೋತೀವಿ. ಸ್ಪಾಟ್ ಬರ್ತೀವಿ. ಸ್ಪಾಟ್ ಒಂದು ಮೆಜರ್ಮೆಂಟ್ ಮಾಡ್ಬಿಟ್ಟು ನಾವು ಒಂದು ಕೊಟೇಶನ್ ಕೊಡ್ತೀವಿ. ಓಕೆ ಆದ್ರೆ ಒಂದು ಟೋಕನ್ ಅಡ್ವಾನ್ಸ್ ತಗೋತೀವಿ. ಟೋಕನ್ ಅಡ್ವಾನ್ಸ್ ತಗೊಂಡು ಮಾರನೆಗೆ ನಾವು ಕಂಬ ತರಿಸ್ತೀವಿ. ಕಂಬ ತಂದು 2 days ಅಲ್ಲಿ ನಾವು ವರ್ಕ್ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಕೆಲಸ ಕಂಪ್ಲೀಟ್ ಆಗೋವರೆಗೂ ನಾವು ಬೇರೆ ಕಡೆ ಹೋಗಲ್ಲ ಸರ್. ಇದು ಬಂದು ಸರ್ ನೋಡಿ ಸರ್, ಟಾಟಾ ಕಂಪ್ನಿದು ಸರ್. ಈ ಮೆಶ್ಶು ಸಹ ಟಾಟಾ ಕಂಪ್ನಿದು, ಈ ತಂತಿನೂ ಸಹ ಟಾಟಾ ಕಂಪ್ನಿದೆ ಸರ್. ಬೇರೆಯವ್ರಿಗೂ ನಮಗೂ ಕಂಪಾರ್ಸಿಟಿ ಇಷ್ಟೇ. ಈ ಮುಳ್ತಂತಿನ ಬೇರೆಯವರು 3 ಲೈನ್ ಹಾಕ್ತಾರೆ, ನಾನು 4 ಲೈನ್ ಹಾಕಿದ್ದೀನಿ. ನೋಡಿ ಸರ್, ನೀವೇ ನೋಡ್ಬೋದು. 1 2 3 4 ಲೈನ್ ಹಾಕಿದ್ದೀನಿ. ಮತ್ತೆ ಭೂಮಿಯಿಂದ ಅರ್ಧ ಅಡಿನೂ ಗ್ಯಾಪ್ ಇಲ್ಲ ಸರ್. ನೀಟಾಗೆ ಕುಂತ್ಕೊಂಡಿದೆ. ಯಾವುದೇ ತರ ಕಾಡಂದಿ ಅಥವಾ ಪ್ರಾಣಿಗಳು ಯಾವ್ದು ಇನ್ನೊಂದಾಗ್ಲಿ ಬೇರೆಯವ್ರ ಜಮೀನಿಂದ ಹಸು ಆಗ್ಲಿ ಏನು ಬರಕ್ ಸಾಧ್ಯ ಇಲ್ಲ. ಮುಳ್ಳಂದಿನೂ ಪ್ರೊಟೆಕ್ಟ್ ಮಾಡುತ್ತೆ ಸರ್ ಇದು. ಅದರಿಂದಾಗಿ ನಾನು ನನ್ನ ಹತ್ರನೇ ಕೆಲಸ ಮಾಡಿಸ್ಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಫಸ್ಟ್ ಮುಳ್ತಂತಿ ಹಾಕಿ ಕೇಳಿದ್ರು, ಆಮೇಲೆ ಇವರು ಬೇರೆ ತರ ಏನೋ ಬೆಳೆ ಸಣ್ಣದಾಗಿ ನಿಂಬೆ ಗಿಡ ಹಾಕ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಿಂಬೆ ಗಿಡ ಹಾಕೋದ್ಮೇಲೆ ನೋಡ್ಬೋದಲ್ವ, ಈಗ ಅವರು ಇವ್ರು ಹೋಗ್ಬೇಕಾದ್ರೆ ನಿಂಬೆ ಗಿಡ ಒಳಗಡೆ ಬಂದು ಹಾಳು ಮಾಡೋದೇ ಆಗಲಿ ಅಥವಾ ಕಿತ್ಕೊಂಡು ಹೋಗೋದಾಗ್ಲಿ ಮಾಡ್ತಾರೆ. ನಾನು ಅದಕ್ಕೆ ಹೇಳಿದೆ ಸರ್, ಈ ತರ ಮಾಡಿಸಿ, ಸ್ವಲ್ಪ ಕಾಸ್ಟ್ ಒಂಚೂರು ಜಾಸ್ತಿ ಆಗುತ್ತೆ, ಮಾಡಿಸಿ ಆಗುತ್ತೆ ಅಂತ ಅಂದೆ. ನಾನು ಮಾಡಿಸೋದು ತುಂಬಾ ಖುಷಿ ಪಟ್ರು ಸರ್. ಈ ಕೆಲಸ ಆದ್ಮೇಲೆ ಪಕ್ಕದಲ್ಲಿ ಇನ್ನೊಂದು ಇಲ್ಲಿ ನೋಡಿ, ನೋಡ್ತಾ ಇರ್ಬೋದು, ತೆಂಗಿನ ತೋಟದ ಕೆಲಸ ಕೊಟ್ಟಿದ್ದಾರೆ. ನಾಳೆಯಿಂದ ಅದನ್ನ ಸ್ಟಾರ್ಟ್ ಮಾಡಬೇಕು. ಆಲ್ರೆಡಿ ಕಂಬ ಬರ್ತಾ ಇದೆ. ಅವ್ರು ಅಡ್ವಾನ್ಸ್ 5,000 ಅಡ್ವಾನ್ಸ್ ಕೊಟ್ಟಿದ್ದಾರೆ. ನಾನು ಕಂಬ ತರ್ಸ ಹಾಕ್ಬಿಟ್ಟು ಅವ್ರಿಗೂ ವರ್ಕ್ ಮಾಡ್ಕೊಡ್ತೀನಿ ಸರ್. ಸರ್ ನಂದು ಬಂದು ಇದಕ್ಕೆ ಈ ಮುಳ್ತಂತಿ ಮತ್ತೆ ಇದು ಮೆಶ್ ಇದೆಯಲ್ಲ ಸರ್, ಅದಕ್ಕೆ 10 ವರ್ಷ ಕಂಪ್ನಿ ಕಡೆಯಿಂದ ವ್ಯಾರಂಟಿ ಕೊಡ್ತಾರೆ ಸರ್. ಈ ಪೋಲ್ ಬಂದು ಸರ್, ನಾನು ಹೊಸಪೇಟೆ ಮತ್ತೆ ಕೋಲಾರದಿಂದ ಇಂಪೋರ್ಟ್ ಮಾಡೋದು. ಸುಟ್ಕಲ್ಲ ಸರ್, ಇದು ಹಸಿ ಕಲ್ಲು. ನಾವೇ ಹೋಗಿ ಗುದ್ದಾಗಿ ನಿಂತ್ಕೊಂಡು ತಗ್ಸ್ಕೊಂಡು ಬರೋದು ಸರ್. ಕಲ್ಲನ್ನ ಕಟ್ ಮಾಡಿ ತಗ್ಸ್ಕೊಂಡ್ ಬರೋದು. ಮಿಷಿನ್ ಕಟಿಂಗ್ ಅಲ್ಲ, ಇದು ಕೈ ಕಟಿಂಗ್ ಮಾಡ್ಕೊಂಡು ತಕೊಂಡು ಬರೋದು ಸರ್. ಅದರಿಂದಾಗಿ ಇದು ಲೈಫ್ ಟೈಮ್ ಗ್ಯಾರಂಟಿ ಇರುತ್ತೆ ಸರ್. ಈ ಕಲ್ಲಿಗೆ ಲೈಫ್ ಟೈಮ್ ಏನು ಆಗಲ್ಲ. ಸಿಮೆಂಟ್ ಪೋಲ್ ಆದರೆ ಕ್ರಾಕ್ ಇರುತ್ತೆ, ಬ್ರೇಕ್ ಆಗುತ್ತೆ ಸರ್. ಇದು ಯಾವುದೇ ಥರ ಬ್ರೇಕ್ ಆಗಲ್ಲ. ಬಟ್ ಮನುಷ್ಯರೇ ಆಗಲಿ ಟ್ಯಾಕ್ಟ್ರೇ ಆಗಲಿ ಗುದ್ದಿದ್ರೆ ಅಷ್ಟೇ ಇದು ಕಟ್ ಆಗೋದು, ಇಲ್ಲ ಅಂದ್ರೆ ಕಟ್ ಆಗಲ್ಲ ಸರ್. ಸೇಫ್ಟಿ ಆಗಿರುತ್ತೆ ಸರ್. 6-4 ಸೈಜ್ ಬರುತ್ತೆ ಕಂಬ. ಇದು 6 ಇಂಚ್ ಆಗಲ್ಲ, 4 ಇಂಚ್ ದಪ್ಪ ಬರುತ್ತೆ. ಇದು ಬಂದು 7 feet ಕಂಬ ಸರ್. ರೋಡ್ ಇಂದ ನಿಮ್ ಜಮೀನ್ ಏನಾದ್ರು ಡೌನ್ ಇದ್ರೆ 8 feet ಹಾಕ್ಸ್ತೀನಿ. ರೋಡ್ ಇಂದ 8 ಇದ್ರೆ 7 feet ಸಾಕು. ನಮ್ಮಲ್ಲಿ 6 feet ಇಂದ ಹಿಡಿದು 10 feet ವರೆಗೂ ಕಂಬ ಇದೆ. ಇದು ಬಂದು 7 feet, 1.5 ಅಡಿ ಡೀಪ್ ಹೋಗಿದೆ, ಇನ್ನು 5.5 ಅಡಿ ಮೇಲ್ಗಡೆ ಇದೆ ಸರ್. ಡಬಲ್ ಏನ್ ಕೊಟ್ಟಿದೀವಿ ಅಂತಂದ್ರೆ, ಈ ಡಬಲ್ ಕಂಬ ಹಾಕೋದ್ರಿಂದ ಈ ಲೈನ್ ಅಲ್ಲಿ ಏನಿದೆ ಅದ್ರ ಭಾರ ಎಲ್ಲ ಇದ್ರ ಮೇಲೆ ಇರುತ್ತೆ ಸರ್. ಒಂದು ಕಲ್ಲು ಬ್ರೇಕ್ ಆದ್ರೂ ಇನ್ನೊಂದು ಕಲ್ಲು ಸೇಫ್ಟಿ ಆಗಿರುತ್ತೆ. ಹಿಂಗೆ ಸಪೋರ್ಟ್ ಕೊಡೋದ್ರಿಂದ ತಂತಿನೂ ಮತ್ತೆ ಕಂಬಗಳು ಎಲ್ಲ ಟೈಟ್ ಆಗಿರುತ್ತೆ. ಹಿಂಗೊಂದು ಕಂಬ ಕೊಟ್ಟಾಗ, ಸಪೋರ್ಟಿಂಗ್ ಕಂಬ ಕೊಟ್ಟಾಗ ಲೈಫ್ ಆಗಿರುತ್ತೆ ಸರ್. ಯಾವುದೇ ತರ ಬ್ರೇಕ್ ಆಗಲ್ಲ, ಬಿಗಿಯಾಗಿರುತ್ತೆ. ಇದು ಏನು ಕಳ್ಕೊಳ್ಳೋ ಚಾನ್ಸಸ್ಸು ಇರಲ್ಲ ಸರ್. ನೋಡ್ಬೋದು ನೀವು ಯಾವ ತರ ನಾವು ವರ್ಕ್ ಮಾಡಿ ತಂತಿ ನೋಡಿ ಯಾವ ತರ ಕಟ್ಟಿದೀವಿ ಅಂತ ನೀವೇ ನೋಡ್ತಾ ಇರ್ಬೋದು ಸರ್. ಈ ತರ ಕಟ್ತೀವಿ. ಈ ತರ ಕಟ್ಟಾಗಿ ಯಾವುದೇ ತರ ಹಾನಿ ಆಗಲ್ಲ. ಹಾನಿ ಏನಾದರೂ ಆದ್ರೆ 10 ವರ್ಷ ಫ್ರೀ ಸರ್ವಿಸ್ ಇರುತ್ತೆ. ನಾವೇ ಖುದ್ದಾಗಿ ಬಂದು ವರ್ಕ್ ಮಾಡ್ಕೊಡ್ತೀವಿ. ಇವಾಗ ನನಗೆ ಒಂದು ಕೆಲಸ ನೋಡಿ ಅಕ್ಕಪಕ್ಕದವ್ರು ಕೆಲಸ ಕೊಡ್ತಾ ಇದ್ದಾರೆ. ಈಗ ನಾನು ಈ ವರ್ಕ್ ನೋಡಿ ಪಕ್ಕದ ಕೆಲಸ ಕೊಡ್ತಾ ಇದ್ದಾರೆ. ಅದರಿಂದ ನನಗೆ ತುಂಬ ಚೆನ್ನಾಗಿ ಕೆಲಸಗಳು ನಡೀತಿದೆ. ನಿಮ್ಮದು ಕೆಲಸ ಇದ್ದರೆ ಕೊಡಿ, ಮಾಡ್ಕೊಡ್ತೀನಿ. ಅಥವಾ ಕೆಲಸ ಇಲ್ಲ, ಬೇರೆ ಮಾಹಿತಿ ಬೇಕು ಅಂದ್ರೂ ನಾನು ಕರೆ ಮಾಡಿ ನಾನು ಮಾಡ್ಕೊಡ್ತೀನಿ. ನಾನು ಏನು ನಿಮ್ಗೆ ಮಾಡ್ಕೊಡ್ತೀನಿ, ಕಮ್ಮಿಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇರೋದು ಅಂದರೆ, ಇದನ್ನೆಲ್ಲ ನಾನು ಪೂರ್ತಿ ಒಂದು ಲೋಡ್ ರೀತಿ ತಗೋತೀನಿ. ಲೋಡ್ ರೀತಿ ತಗೊಂಡಾಗ ನಿಮಗೆ ಕಮ್ಮಿ ಕಾಸ್ಟ್ ಆಗುತ್ತೆ. ನನಗೂ ಬೇರೆಯವ್ರಿಗೂ ಕಂಪಾಸಿಟಿ ಇಷ್ಟೇ. ನನಗಿಂತ 50 ರೂಪಾಯಿ ಬೇರೆಯವ್ರು ಕಮ್ಮಿ ಮಾಡ್ಬೋದು. ನಾನು 4 ಲೈನ್ ಹಾಕ್ತೀನಿ, ಅವ್ರು 3 ಲೈನ್ ಹಾಕ್ತಾರೆ ಅಷ್ಟೇ. ಅಲ್ಲ 50 ರೂಪಾಯಿ ಲಾಸ್ ಆಗೋದು ನಿಮ್ಗೇನೆ ಹೊರ್ತು ಅವ್ರಿಗಲ್ಲ. ಅದರಿಂದ ದಯವಿಟ್ಟು ನೀವು ಯಾರೇ ಹಾಕ್ಸೋರು 50 ರೂಪಾಯಿ ಕಮ್ಮಿ ಮಾಡ್ಕೊಡ್ತಾರೆ ಅಂದ್ಬಿಟ್ಟು ಯಾಮಾರಿ ಬೇರೆಯವ್ರು ಕೊಡಬೇಡಿ. ಈಗ ನಿಮಗೆ 4 ಲೈನ್ ಹಾಕ್ಲೇಬೇಕು ಮೆಶ್ಗೆ, ಅವ್ರು 3 ಲೈನ್ ಹಾಕ್ತಾರೆ.
ಆ ತರ ಮಾಡ್ಕೋಬೇಡಿ. ನಿಮ್ಗೆ ಕೆಲಸ ಮಾಡಿಸಿಲ್ಲ ನನ್ನ ಹತ್ರ ಅಂತಂದ್ರು ಒಂದು ಮಾಹಿತಿ ತಿಳ್ಕೊಳ್ಳಿ ಕರೆ ಮಾಡ್ಬಿಟ್ಟು. ಈ ಮೆಶ್ ಕೆಲಸನೇ ಅಲ್ಲದೆ ನಿಮ್ಗೆ ಬರೀ ಪೋಲ್ ಬೇಕು ಅಂದ್ರೂ ಹಾಕೊಡ್ತೀನಿ. ಡ್ರಾಗನ್ ಫ್ರೂಟ್ಸ್ ಮತ್ತೆ ದ್ರಾಕ್ಷಿ ಬೆಳೆಗೆ ಬೇಕು ಅಂತಂದ್ರು ಪೋಲ್ಗಳನ್ನ ಹಾಕೊಡ್ತೀನಿ. ಈ ಕಡೆ ಮೈಸೂರು ಡಿಸ್ಟಿಕ್, ಹಾಸನ್ ಡಿಸ್ಟಿಕ್, ಈ ಕಡೆ ತುಂಬಾ ಕಡೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೀನಿ ಸರ್. ಮದ್ದೂರಲ್ಲಿ ನಮ್ದು ಸ್ವಂತ ಅಂಗಡಿ ಇದೆ ಸರ್, ಆಫೀಸ್ ಇದೆ. ನೀವು ಬಂದು ಪೋಲ್ನು ನೋಡ್ಬೋದು, ಮತ್ತೆ ಮೆಟೀರಿಯಲ್ ಸ್ಟಾಕ್ ಇದೆ ನನ್ನ ಹತ್ರ, ನೀವು ಬಂದು ನೋಡ್ಬೋದು. ನೀವು ಬಂದು ನೋಡಿದ್ರೆ ನಾನು ಅಲ್ಲೇ ಸಿಗ್ತೀನಿ, ಅಥವಾ ನನ್ಗೊಂದು ಕರೆ ಮಾಡಿದ್ರೆ ನೀವು ಇರೋ ಜಾಗಕ್ಕೆ ಬಂದು ನಾನು ಹೇಳ್ಕೊಡ್ತೀನಿ. ಏನೇ ಇದ್ರೂ ನೀವು ಕರೆ ಮಾಡ್ಬೋದು, ನನಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಸರ್.